ಬೆಂಗಳೂರಿನಲ್ಲಿ ಮತ ಬಹಿಷ್ಕರಿಸಿದ್ದಾರೆ ಕೆಲವೊಂದಷ್ಟು ಜನ ಮತದಾರರು. ಮತದಾನ ಮಾಡೋದಿಲ್ಲ ಅಂತ ಹೇಳಿ ಬಹಿಷ್ಕಾರ ಮಾಡಿದ್ದಾರೆ. ಶಿವಪುರ ಕಾಲೋನಿಯಲ್ಲಿ ಮತದಾನ ಬಹಿಷ್ಕಾರ ಮಾಡಿದ್ದಾರೆ. ಬೆಂಗಳೂರಿನ ದಾಸರಹಳ್ಳಿಯ ಶಿವಪುರ ಕಾಲೋನಿ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತಹ ದಾಸರಹಳ್ಳಿ. ಇಲ್ಲಿ ಮೂಲ ಸೌಕರ್ಯ ಇಲ್ಲ, ನಮಗೆ ಸರಿಯಾಗಿ ಮೂಲ ಸೌಕರ್ಯವನ್ನು ಒದಗಿಸ್ತಾ ಇಲ್ಲ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೊ ಅದನ್ನ ಮೊದಲು ಸರಿಯಾಗಿ ಕೊಡಿ ನಮಗೆ, ಅಲ್ಲಿವರೆಗೂ ಕೂಡ ನಾವು ಮತದಾನ ಮಾಡೋದಿಲ್ಲ ಅಂತ ಹೇಳಿ ಒಂದು ದೊಡ್ಡ ಬ್ಯಾನರ್ ಅನ್ನ ಕೂಡ ಹಾಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಇದು ಶಿವಪುರ ಕಾಲೋನಿ, ಬೆಂಗಳೂರು. ಸೊ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಸೊ ಬೆಂಗಳೂರು ಉತ್ತರದಲ್ಲಿ. ಸೊ ಇಲ್ಲಿ ವಿದ್ಯುತ್ ದೀಪ ಇದ್ರೂ ಕೂಡ ಅದು ಒಂದು ದಿನ ಬೆಳಗಿರೋದನ್ನ ನಾವು ನೋಡಿಲ್ಲ, ಕುಡಿಯೋದಕ್ಕೆ ಸರಿಯಾಗಿ ನೀರಿಲ್ಲ. ಸೊ ಈ ತರ ಹತ್ತಾರು ಸಮಸ್ಯೆಗಳಿವೆ. ಮೊದಲು ನಮಗೆ ಇದಕ್ಕೆ ಸರಿಪಡಿಸ್ಕೊಡಿ ಅಂತ ಹೇಳಿ ಟಿ ದಾಸರಹಳ್ಳಿಯಲ್ಲಿ ಬರುವಂತಹ ಶಿವಪುರ ಕಾಲೋನಿಯಲ್ಲಿ ಮತದಾರರು ಬಹಿಷ್ಕಾರ ಮಾಡಿದ್ದಾರೆ. ಒಂದಷ್ಟು ಜನ ಮತದಾರರು ಮಾತಾಡಿದ್ದಾರೆ ಈ ಬಗ್ಗೆ, ಬನ್ನಿ ನೋಡೋಣ. ಸುಮಾರು ವರ್ಷದಿಂದ ಇಲ್ಲಿ ಎಲ್ಲ ವಾಸವಾಗಿದ್ದಾರೆ. ಅದರಲ್ಲಿ ಕೆಲವು ಮನೆಗಳಿಗೆ ಹಕ್ಕುಪತ್ರಗಳಿಲ್ಲ, ಇನ್ನು ಕೆಲವು ಮನೆಗೆ ಹಕ್ಕುಪತ್ರ ಇದೆ. ಹಕ್ಕುಪತ್ರ ಬೇಕಂತ ಸುಮಾರು ವರ್ಷದಿಂದ ನಾವು ಅರ್ಜಿ ಹಾಕ್ತಾನೆ ಇದೀವಿ. ಬೆಳಿಗ್ಗೆ 5 ಗಂಟೆಗೆಲ್ಲ ಹೋಗಿ ಶಾಸಕರ ಮನೆ ಮುಂದೆ ಕೂತ್ಕೊಂಡು ಒಳ್ಳೆ ಸೆಕ್ಯೂರಿಟಿ ಗಾರ್ಡ್ಗಳ ಥರ ನಿಂತ್ಕೊಂಡು ವೇಟ್ ಮಾಡಿ ಬಂದಿದ್ದು, ಏನು ಯೂಸ್ ಆಗಿಲ್ಲ. ಸೊ ಪ್ರತಿ ಎಲೆಕ್ಷನ್ಗೂ ಬರ್ತಾರೆ, ಓಟ್ ಹಾಕಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ, ಹಾಕ್ಸ್ಕೊಂತಾರೆ, ಹೋಗ್ತಾರೆ. ಏನು ಮಾಡಿತ್ತಲ್ಲ, ಏನೂ ಆಗಿಲ್ಲ. ಬೇಕಾದ್ರೆ ನೀವು ನೋಡ್ಬೋದು, ಇವಾಗಿನ ಸಲ ನೋಡಿ, ಈಗ ಬೇಸಿಗೆ ಅಂದ್ಬಿಟ್ಟು ಆ ಕಡೆ ಎಲ್ಲ ನೀರಿನ ಟ್ಯಾಂಕ್ ಎಲ್ಲ ಇಟ್ಟಿದ್ದಾರೆ. ಈ ಕಾಲೋನಿಲಿ ಒಂದು ಟ್ಯಾಂಕು ಇಲ್ಲ, ಸರಿನಾ? ಯಾರಿಗೂ ಕುಡಿಯೋಕೆ ನೀರಿನ ಸಿಗ್ತಾ ಇಲ್ಲ. 3 ದಿವಸಕ್ಕೊಂದ್ಸಲಿ ಕಾವೇರಿ ನೀರು ಬಿಡ್ತಾರೆ. ಎಲ್ಲರೂ ಆ ನೀರನ್ನ ಸ್ಟೋರೇಜ್ ಮಾಡಿ ಇಟ್ಕೊಬೇಕು. ಆ ನೀರನ್ನ 1 ವಾರ ಇಟ್ಕೊಂಡ್ರೆ ಆ ನೀರಲ್ಲಿ ಹುಳಗಳು ಇರುತ್ತೆ. ಆ ನೀರು ಕುಡಿಯೋಕ್ಕೂ ಆಗಲ್ಲ, ಏನಿಲ್ಲ. ಕುಡಿಯೋಕ್ಕೂ ಒಂದು ವಾಟರ್ ಪ್ಲಾಂಟ್ ಇಲ್ಲ ಅಲ್ಲಿ ಹತ್ರದಲ್ಲಿ. ಮತ್ತೆ ಇಲ್ಲಿ ಈ ಮನೆಗಳಿಗೂ ಏನು ಲೋನ್ ಆಗ್ತಿಲ್ಲ, ಖಾತೆ ಕಂದೆ ಎಂಥದೂ ಇಲ್ಲ. ಅವಾಗ ಹೆಂಗಿದಾರೋ ಸರಿ ನಾವ್ ಯಾರಿಗೂ ಓಟ್ ಹಾಕಲ್ಲ. ನಮ್ ಓಟ್ ವೇಸ್ಟ್ ಆದ್ರೂ ಪರವಾಗಿಲ್ಲ. ಈ ಕಡೆ ನಮ್ಗೆ ನೀರು ತುಂಬಾ ಪ್ರಾಬ್ಲಮ್ ಆಗಿದೆ. CMC ನೀರು ಎಲ್ಲ ಪೈಪ್ ಹೊಡೆದೋಗೈತೆ ಅಂತಾರೆ. ಆ ಕಡೆ ಮಾತ್ರ ನೀರು ಹೋಗುತ್ತೆ, ಈ ಕಡೆ ನೀರು ಬರಲ್ಲ. ನಾವ್ ಎಷ್ಟು ನೀರಿಗೆ ಎಷ್ಟು ಪರದಾಡ್ತಾ ಇದ್ದೀವಿ ಗೊತ್ತಾ? CMC ನೀರು ಆ ಕಡೆ ಮಾತ್ರ ತಗೊಂತಾರೆ, ಈ ಕಡೆ ನಮ್ಗೆ ಯಾರಿಗೂ ಕೊಡ್ತಾ ಇಲ್ಲ. ಆಮೇಲೆ ಮೋರಿ 2 ಕಡೆ ಬ್ಲಾಕ್ ಆಗೈತೆ, ತುಂಬಾ ಸೊಳ್ಳೆ ತುಂಬ್ಕೊಂಬಿಟ್ಟೈತೆ. ಆ ಸೊಳ್ಳೆಗೆ ನಾವ್ ಕೆಲ್ಸಕ್ಕೂ. ಇದು ಬೆಂಗಳೂರಿನ ಶಿವಪುರ ಕಾಲೋನಿ, ಟಿ ದಾಸರಹಳ್ಳಿ ವ್ಯಾಪ್ತಿಗೆ ಬರುವಂತಹ ಶಿವಪುರ ಕಾಲೋನಿಯಲ್ಲಿ ಜನ ಪಡ್ತಾ ಇರುವಂತಹ ಒಂದು ಪಡಿಪಾಟಲು. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಮೂರ್ತಿ ನೀಡ್ತಾರೆ. ಮೂರ್ತಿ, ಈಗೇನು 3:30 ಆಯ್ತು, ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರೋದು. ಇನ್ನೂ ಕೂಡ ಇವರು ವೋಟ್ ಹಾಕೋದಕ್ಕೆ ಹೋಗಿಲ್ವಾ, ವೋಟ್ ಹಾಕಲ್ವಂತ, ಅಥವಾ ಏನ್ ಹೇಳ್ತಾ ಇದ್ದಾರೆ ಈಗ ಇವರು? ರಹಮಾನ್, ಬೆಂಗಳೂರಿನಲ್ಲೇ ಚುನಾವಣೆ ಬಹಿಷ್ಕಾರ ಮಾಡಿರುವಂತದ್ದು ಒಂದು ರೀತಿಯಲ್ಲಿ ವಿಷಾದ ಅಂತಾನೆ ಹೇಳ್ಬೋದು. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಶಿವಪುರ ಕಾಲೋನಿ ಏನಿದೆ, ಇದು ಬಹುತೇಕ ದಲಿತ ಸಮುದಾಯದವರೇ ವಾಸ ಮಾಡುವಂತ ಒಂದು ಜಾಗ. ಇದು ಮೂಲಭೂತ ಸೌಕರ್ಯಕ್ಕಾಗಿ ಮತದಾನವನ್ನ ಬಹಿಷ್ಕಾರ ಮಾಡಿರುವಂತದ್ದು. ಇವರು ಹೇಳೋ ಪ್ರಕಾರ ಬೀದಿ ದೀಪಗಳು ಕೆಟ್ಟು 8 ತಿಂಗಳಾಯ್ತು, ಒಂದು ದೀಪ ಆನ್ ಆಗ್ತಾ ಇಲ್ಲ ನಮ್ಮ ಕಾಲೋನಿಯಲ್ಲಿ. ಮತ್ತೆ 3 ದಿನಕ್ಕೊಂದ್ಸರಿ ನೀರ್ ಬರುತ್ತೆ, ಅದು ಯಾವುದಕ್ಕೂ ಸಾಕಾಗಲ್ಲ. ಚರಂಡಿ ನೀರಿನಿಂದ ಸಾಕಷ್ಟು ವಾಸನೆ ಇದೆ. ಈ BBMP-ನವ್ರಿಗೆ, ಶಾಸಕರಿಗೆ ಯಾರು ಹೇಳಿದ್ರು ನಮ್ಮ ಸಮಸ್ಯೆನ ಬಗೆಹರಿಸ್ತಾ ಇಲ್ಲ. ಹಾಗಾಗಿ ನಮ್ಮ ದಲಿತ ಸಮುದಾಯದವರು ಯಾವ ಒಬ್ಬರು ಮುಲಾಜಿಲ್ದೇನೆ ಒಂದು ಓಟು ಸಹ ಇದುವರೆಗೂ ಹಾಕಿಲ್ಲ. ಇದುವರೆಗೂ ಏನು 7-8 ಗಂಟೆ ಆಯ್ತು, ಆದ್ರೂ ಮತಗಟ್ಟೆ ಕಡೆ ಮುಖ ಮಾಡದೆ ಒಂದು ಓಟನ್ನು ಚಲಾಯಿಸದೇನೆ ಈ ಕಡೆ ಒಂದು ಮತದಾನವನ್ನ ಬಹಿಷ್ಕಾರ ಮಾಡಿರುವಂತದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಮೂರ್ತಿ. ಇನ್ನು ಈಗೇನೇನು ಅವಧಿ ಮುಗಿತಾ ಬರ್ತಾ ಇದೆ, ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇರುವಂತದ್ದು. 2.5 ಗಂಟೆ ಮಾತ್ರ ಬಾಕಿ, 6 ಗಂಟೆಗೆ ಮುಕ್ತಾಯವಾಗುತ್ತೆ. ಇನ್ನು ಇಲ್ಲಿ ಮತ ಹಾಕೋದಕ್ಕೆ ಬಂದಿಲ್ಲ. ಇಲ್ಲೆಲ್ಲಿ ಚಿತ್ರದುರ್ಗ ತಾಲೂಕಿನ ಸಿದ್ದಾಪುರ ಗ್ರಾಮದಲ್ಲಿ ಆಗಿರುವಂಥದ್ದು. ಇಲ್ಲೂ ಕೂಡ ಮತದಾನವನ್ನು ಬಹಿಷ್ಕಾರ ಮಾಡಿದ್ದಾರೆ. ಇಲ್ಲಿನ ಮತಗಟ್ಟೆ ಸಂಖ್ಯೆ 76ರಲ್ಲಿ ಇದುವರೆಗೂ ಕೂಡ ಮತದಾನ ಆಗಿಲ್ಲ. ಸುಮಾರು 516 ಮತದಾರರಿದ್ದಾರೆ ಇದರಲ್ಲಿ. ಸಿದ್ದಾಪುರ ಗ್ರಾಮದಲ್ಲಿ ಗಣಿ ಬಾಧಿತ ಪ್ರದೇಶ ಇದು ಸಿದ್ದಾಪುರ. ಸೊ ಗಣಿ ಬಾಧಿತ ಪ್ರದೇಶ, ಆ ಪಟ್ಟಿಗೆ ನಮ್ಮನ್ನ ಸೇರಿಸಿ ಅಂತ ಹೇಳಿ ಕೇಳ್ತಾನೆ ಇದ್ದಾರೆ. ಆದ್ರೂ ಕೂಡ ನಮ್ಮನ್ನ ಆ ಪಟ್ಟಿಗೆ ಸೇರಿಸಿಲ್ಲ. DMF ಫಂಡ್ ಇಲ್ಲದೆ ಗ್ರಾಮ ಅಭಿವೃದ್ಧಿ ಕೂಡ ಆಗಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ನೋಡಿ, ಮತಗಟ್ಟೆ ನೋಡ್ತಾ ಇದೀವಿ ನಾವು. ಈ ಮತಗಟ್ಟೆಯಲ್ಲಿ ಯಾರೂ ಕೂಡ ಬಂದು ಮತ ಚಲಾವಣೆ ಮಾಡಿಲ್ಲ. ಅಧಿಕಾರಿಗಳೆಲ್ಲರೂ ಕೂಡ ಇದ್ದಾರೆ, ಮತದಾನಕ್ಕೋಸ್ಕರ ಬೆಳಿಗ್ಗೆಯಿಂದಲೇ ಕಾದು ಕುಳಿತಿದ್ದಾರೆ. ಮತಗಟ್ಟೆ ಸಂಖ್ಯೆ 76 ಇದು, ಚಿತ್ರದುರ್ಗ ತಾಲೂಕಿನ ಸಿದ್ದಾಪುರ ಗ್ರಾಮ. ಬಟ್ ಯಾರೊಬ್ಬರು ಕೂಡ ಇಲ್ಲಿಗೆ ಬಂದು ಮತದಾನವನ್ನು ಮಾಡಿಲ್ಲ. 516 ಜನ ಮತದಾರರಿದ್ದಾರೆ ಇಲ್ಲಿ. ಅವ್ರು ಹೇಳ್ತಾ ಇರುವಂಥದ್ದು, ನಮಗೆ ಸಿಕ್ಕಾಪಟ್ಟೆ ಸಮಸ್ಯೆಗಳಿವೆ, ನಮ್ಮನ್ನ ಗಣಿ ಬಾಧಿತ ಪ್ರದೇಶ ಒಂದು ಪಟ್ಟಿಗೆ ಸೇರಿಸಿ, ಆಗ DMF ಫಂಡ್ ಬರುತ್ತೆ, ಅಟ್ಲೀಸ್ಟ್ ಆ ಫಂಡ್ ಆದರೆ ನಮಗೆ ಅಭಿವೃದ್ಧಿ ಆದರೂ ಆಗುತ್ತೆ ಅಂಥೇಳಿ ಕೇಳ್ತಾ ಇದ್ದಾರೆ. ಬಟ್ ಯಾರು ಇತ್ತ ಕಡೆ ಗಮನ ಹರಿಸ್ತಾ ಇಲ್ಲ. ಸೊ ಹಾಗಾಗಿ ನಿನ್ನೆ ಪ್ರತಿಭಟನೆ ಕೂಡ ಮಾಡಿದ್ರು ಗ್ರಾಮದಲ್ಲಿ. ಸಿದ್ದಾಪುರದ ಜನ ಮತದಾನ ಬಹಿಷ್ಕಾರದ ಬಗ್ಗೆ ನಿನ್ನೆನೇ ಎಚ್ಚರಿಕೆ ನೀಡಿದ್ರು. ಇವತ್ತು ಕೂಡ ಯಾರೂ ಎಚ್ಚೆತ್ತುಕೊಂಡಿಲ್ಲ, ಯಾರೂ ಕೂಡ ಇವರ ಮನವೊಲಿಕೆಗೆ ಬಂದಿಲ್ಲ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಬಸವರಾಜ್, ಇನ್ನೇನು 2.5 ಗಂಟೆ ಮಾತ್ರ ಬಾಕಿ ಇರುವಂಥದ್ದು. ಇದುವರೆಗೂ ಕೂಡ ಯಾರು ವೋಟ್ ಮಾಡಿಲ್ವಾ? ಅಟ್ಲೀಸ್ಟ್ ಸಂಬಂಧಪಟ್ಟವ್ರು ಯಾರಾದ್ರೂ ಬಂದು ಇವರಿಗೆ ಮಾತಾಡಬೇಕಲ್ಲ, ಗ್ರಾಮದವ್ರಿಗೆ ಏನಾದ್ರೂ ಒಂದು ಭರವಸೆ ಆದ್ರೂ ಕೊಡ್ಬೇಕಲ್ಲ, ಆ ಕೆಲಸನೂ ಆಗಿಲ್ವಾ?
ರೆಹಮಾನ್, ಈಗಾಗಲೇ ಏನು ನಿನ್ನೆಯಿಂದ ಈ ಒಂದು ಸಿದ್ದಾಪುರ ಗ್ರಾಮದ ಜನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ಈ ಒಂದು ಪ್ರದೇಶದ ವ್ಯಾಪ್ತಿಯಲ್ಲಿಯೇ ಅಂದ್ರೆ ಸುಮಾರು 2.5-3 ಕಿಲೋಮೀಟರ್ ಒಳಗಡೆನೆ ಗಣಿ ಕಂಪನಿಗಳಿದಾವೆ. ಪರಿಣಾಮ ಏನಂತಂದ್ರೆ ಗಣಿ ಅದಿರಿನ ದುಷ್ಪರಿಣಾಮದಿಂದಾಗಿ ಗ್ರಾಮದಲ್ಲಿ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಒಂದು ಶಿಕ್ಷಣದ ಮೇಲೆ, ಆರೋಗ್ಯದ ಮೇಲೆ, ಬೆಳೆಗಳ ಮೇಲೆ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇದೆ. ಆದ್ರೂ ಸಹ ಗಣಿಬಾಧಿತ ಪ್ರದೇಶದಿಂದ ನಮ್ಮ ಊರನ್ನ ಕೈ ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಇಲ್ಲಿನ ಜನರ ಆರೋಪ ಆಗಿದೆ. ಆದ್ರೆ ಈ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಸೇರಿದಂತೆ ಇತರೆ ಚುನಾವಣೆ ಅಧಿಕಾರಿಗಳು ಸಹ ಭೇಟಿಯನ್ನು ನೀಡಿ ಗ್ರಾಮಸ್ಥರ ಮನವೊಲಿಸಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಗ್ರಾಮಸ್ಥರು ಮಾತ್ರ ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ವಾಪಸ್ ತಗೊಳ್ಳಿಕ್ಕೆ ತಯಾರಿಲ್ಲ. ಕಾರಣ ಏನಂತಂದ್ರೆ ಗಡಿಬಾಧಿತ ಪ್ರದೇಶದ ಪಟ್ಟಿಗೆ ನಮ್ಮ ಊರಿನ ಹೆಸರನ್ನು ಸೇರಿಸಿ ಆಗ ಮಾತ್ರ ನಾವು ಮತದಾನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಸಂಜೆವರೆಗೂ ಕೂಡ ಅಧಿಕಾರಿಗಳು ಕಾದು ನೋಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೇಕಾಗ್ತದೆ. ಮತ್ತೊಂದು ಕಡೆಗೆ ಸಿರಿಗೆರೆ ಮಠದ ತಳ್ಳಬಾಳು ಶ್ರೀಗಳೇನಿದ್ದಾರೆ ಅವರಿಗೂ ಸಹ ಈ ಬಗ್ಗೆ ಈಗಾಗಲೇ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಸಿರಿಗೆರೆ ಶ್ರೀಗಳು ಕೂಡ ಈ ಒಂದು ಸಿದ್ದಾಪುರ ಗ್ರಾಮಸ್ಥರ ಮನವೊಲಿಸತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ರೇಮಾ, ಓಕೆ, ಥ್ಯಾಂಕ್ ಯು ಬಸವರಾಜ್. ಪರ್ಸೆಂಟೇಜ್ ಆಫ್ ವೋಟಿಂಗ್ ಎಷ್ಟಿದೆ, ಎಲ್ಲೆಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಆಗಿದೆ ನೋಡೋಣ. ಮತ ಚಲಾವಣೆ 13 ರಾಜ್ಯಗಳ 88 ಕ್ಷೇತ್ರಗಳಿಗೆ ನಡೀತಾ ಇರುವಂತಹ 2ನೇ ಹಂತದ ಮತದಾನ ಇವತ್ತು. ಸೊ ಇದುವರೆಗೂ 3 ಗಂಟೆಯ ಮತದಾನದ ವಿವರ ಈಗ ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೀವಿ. ಅಸ್ಸಾಂ ಶೇಕಡ 60.32, ಬಿಹಾರ 44%, ಶೇಕಡ 51% ಕೇರಳ. ಛತ್ತೀಸ್ಗಢದಲ್ಲಿ 63%, ಜಮ್ಮು ಕಾಶ್ಮೀರದಲ್ಲಿ 57.76% ಅಷ್ಟು ಮತದಾನ ಆಗಿದೆ. ಇನ್ನು ಕರ್ನಾಟಕ 50.93 ಅಂದರೆ 51%. ಮಧ್ಯಪ್ರದೇಶದಲ್ಲೂ ಕೂಡ ಒಂದಷ್ಟು ಒಳ್ಳೆ ಮತದಾನ ಆಗಿದೆ. ಮಹಾರಾಷ್ಟ್ರದಲ್ಲಿ 43% ಕಮ್ಮಿ, ಮಣಿಪುರದಲ್ಲಿ ಶೇಕಡ 68 ತುಂಬಾನೇ ಒಳ್ಳೆ ಮತದಾನ ಗಮನಿಸ್ತೀವಿ. ತ್ರಿಪುರದಲ್ಲಿ ನೋಡಿ, ಈಶಾನ್ಯ ರಾಜ್ಯಗಳಲ್ಲಿ ಒಳ್ಳೆ ಮತದಾನ ಆಗ್ತಾ ಇರುವಂಥದ್ದು 68-70% ಮತದಾನ ಆಗ್ತಾ ಇದೆ ಅಲ್ಲಿ. ಉತ್ತರ ಪ್ರದೇಶದಲ್ಲಿ ಇನ್ನೂ 44.13% ಮತದಾನ ಆಗಿದೆ. ಪಶ್ಚಿಮ ಬಂಗಾಳದಲ್ಲೂ ಕೂಡ ಪರವಾಗಿಲ್ಲ, 60% ದಾಟಿದ್ದಾರೆ. ಸೊ 60% ಮತದಾನ ಅಲ್ಲೂ ಕೂಡ ಆಗಿದೆ. ಇನ್ನು ಕರ್ನಾಟಕ ಇನ್ನೂ ಕೂಡ ಕಮ್ಮಿನೇ ಇದೆ. 13 ರಾಜ್ಯಗಳ 3 ಗಂಟೆ ಒಳಗಿನ ಮತದಾನದ ವಿವರ ಇದು ನೋಡಿ. ಅಸ್ಸಾಂನಲ್ಲಿ 60%, ಬಿಹಾರದಲ್ಲಿ 44%, ಕೇರಳದಲ್ಲಿ 51%, ಇನ್ನು ಛತ್ತೀಸ್ಗಢ 63, ಆಲ್ಮೋಸ್ಟ್ 64%, ಜಮ್ಮು ಕಾಶ್ಮೀರದಲ್ಲಿ 58 ಆಲ್ಮೋಸ್ಟ್. ಸೊ ಇನ್ನು ಕರ್ನಾಟಕ ಈಗ ಅಪ್ಪಪ್ಪ ಅಂತ 51% ಆಗಿದೆ. ಇನ್ನು ಮೊದಲ ಹಂತದ ಚುನಾವಣೆ. ಇನ್ನು ಬೆಂಗಳೂರು ಅಂತೂ 40% ದಾಟ್ತಾ ಇಲ್ಲ ಎಲ್ಲೂ ಕೂಡ. ಬೆಂಗಳೂರು ಕೇಂದ್ರದಲ್ಲಿ ನೋಡಿ 40.10, ಇದು 40% ಮಾತ್ರ ಇಲ್ಲಿ ಬೆಂಗಳೂರಿನಲ್ಲಿ ಆಗಿರುವಂಥ ಒಂದು, ಬೆಂಗಳೂರು ಸೆಂಟ್ರಲ್ನಲ್ಲಿ ಆಗಿರುವಂಥ ಒಂದು ಮತ ಚಲಾವಣೆ 3 ಗಂಟೆವರೆಗೂ. ಇನ್ನು ಬೆಂಗಳೂರು ಉತ್ತರದಲ್ಲಿ 41.12% ಆಗಿದೆ. ಸೊ ಇವತ್ತು ಕೂಡ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ನಾವು 55% ದಾಟಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಇನ್ನು ಬೆಂಗಳೂರು ಗ್ರಾಮಾಂತರ ಸ್ವಲ್ಪ ಹೋಲಿಸ್ಕೊಂಡ್ರೆ ಪರವಾಗಿಲ್ಲ, 49.62 ಅಂದರೆ 50% ಆಗಿದೆ ಇಲ್ಲಿ ಹೆಚ್ಚು ಕಮ್ಮಿ 3 ಗಂಟೆ ಅಷ್ಟರಲ್ಲಿ. ಇನ್ನು ಬೆಂಗಳೂರು ಗ್ರಾಮಾಂತರ ಸ್ವಲ್ಪ ಪರವಾಗಿಲ್ಲ ಅನ್ನುವಂಥದ್ರ ಬಗ್ಗೆ ಮಾತಾಡಬೇಕು. ಇನ್ನು ಉಳಿದ ಬೇರೆ ಬೇರೆ ರಾಜ್ಯಗಳಲ್ಲಿ ಒಳ್ಳೆಯ ಪರ್ಸೆಂಟೇಜ್ ಆಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಒಂದು 60% ಅಷ್ಟು ಮತ ಚಲಾವಣೆ ಆಗ್ತಾ ಇದೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ.